ನನಗೆ ಈ ಉತ್ತರ ಕರ್ನಾಟಕ ಭಾಗದ ಜನರ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಲ್ಲ. ಏನಕ್ಕೆ ಅಂದರೆ, ಯು ಓಪನ್ ಎನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಆರ್ ಯು ಗೆಟ್ ಇನ್ ಟು ಎನಿ ಉತ್ತರ ಕರ್ನಾಟಕ ವಾಟ್ಸ್ಆ್ಯಪ್ ಗ್ರೂಪ್, ಅವಳೆಲ್ಲ ಒಂದು ಕಮೆಂಟ್ ಇರುತ್ತೆ. ಏನಂದರೆ, ಪ್ರತಿಯೊಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಕೂಡ ಈ ಹಳೆ ಮೈಸೂರು ಭಾಗಕ್ಕೆ ಹೋಗ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ, ಹಳೆ ಮೈಸೂರು ಭಾಗದಲ್ಲಿ ಡೆವಲಪ್ ಆಗ್ತಾ ಇದ್ದಾರೆ, ನಾವು ಹಿಂದುಳಿದ ಸ್ಥಿತಿನಲ್ಲೇ ಇದ್ದೀವಿ ಅನ್ನೋದು ಈ ಉತ್ತರ ಕರ್ನಾಟಕದ ಭಾಗದ ಜನರ ಕಮೆಂಟ್ಸ್ ಅಲ್ವಾ. ಸೊ ಇದನ್ನು ಕಾಂಗ್ರೆಸ್ ಅವರು ಅಬ್ಸರ್ವ್ ಮಾಡ್ತಾರೆ. ಏನಿದು ಉತ್ತರ ಕರ್ನಾಟಕದವ್ರು ಹಿಂಗೆ ಕೇಳ್ತಾ ಇದ್ದಾರಲ್ಲ, ಖರ್ಗೆಗೆ ಬ್ಯಾಡ್ ನೇಮ್ ಬಂದ್ಬಿಡ್ತಲ್ಲ, ಖರ್ಗೆ ಡೆವಲಪ್ಮೆಂಟ್ ಮಾಡಲಿಲ್ಲ ಅಲ್ಲಿ, ಬಟ್ ಆದರೂ ಉತ್ತರ ಕರ್ನಾಟಕದವ್ರು ಮೈಸೂರು ಭಾಗದವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರಲ್ಲ, ಏನಕ್ಕೆ ಖರ್ಗೆನ ಕೇಳಲ್ಲ, ಎಲ್ಲ ಮೈಸೂರು ಭಾಗದವ್ರನ್ನ ಕೇಳ್ತಾರೆ, ಮೈಸೂರು ಭಾಗದ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಹಳೆ ಮೈಸೂರು ಭಾಗದವ್ರ ಮೇಲೆ ಅಂತ ಕಾಂಗ್ರೆಸ್ ಅವರೆಲ್ಲ ಇದನ್ನೆಲ್ಲ ಅನಲೈಸ್ ಮಾಡಿ ಕಾಂಗ್ರೆಸ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನಂದರೆ, ಈ ಹಳೆ ಮೈಸೂರು ಭಾಗದಲ್ಲಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸೇ ನಡೆಸಲಿಲ್ಲ ಅಂದರೆ ಉತ್ತರ ಕರ್ನಾಟಕದವ್ರು ಏನು ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಹಳೆ ಮೈಸೂರು ಭಾಗದಲ್ಲಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ನ ಹಾಕಿ ಅಲ್ಲಿ ಜನ ಇಂಪ್ರೂವ್ ಆದ್ರೇ ಅಲ್ವಾ ಉತ್ತರ ಕರ್ನಾಟಕದವ್ರು ಕಂಪ್ಲೇಂಟ್ ಮಾಡೋದು, ನಮಗೆ ಏನೋ ಪ್ರಾಜೆಕ್ಟ್ಸ್ ಬರ್ತಾ ಇಲ್ಲ, ನಾವು ಹಿಂದುಳಿದ ಸ್ಥಿತಿನಲ್ಲೇ ಇದ್ದೀವಿ, ಹಳೆ ಮೈಸೂರು ಭಾಗದಲ್ಲಿ ಡೆವಲಪ್ ಆಗ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಡೆವಲಪ್ಮೆಂಟ್ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ರೆ ಏನು ಮಾಡ್ತಾರೆ ಉತ್ತರ ಕರ್ನಾಟಕದವರು, ಏನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಅವಾಗ ಅವ್ರಿಗೆ ಯಾವುದೇ ರೀಸನ್ ಆಗಲಿ ನೆಸೆಸಿಟಿನೇ ಆಗಲಿ ಇರಲ್ಲ ಮೈಸೂರು ಭಾಗದವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ, ಇನ್ನೊಂದು ಸ್ಟೇಟ್ ಕೇಳೋಕ್ಕಾಗಲಿ ಈ ಥರ ಎಲ್ಲ ಅವ್ರಿಗೆ ಏನೋ ನೆಸೆಸಿಟಿನೇ ಇರಲ್ಲ. ಸೊ ಹಾಗಾಗಿ ಇವಾಗಿನ ನಮ್ಮ ಸಿದ್ದರಾಮಯ್ಯನ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಏನಂದರೆ, ಎಲ್ಲ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಹಳೆ ಮೈಸೂರು ಭಾಗ ಮುಂದುವರೆದನ್ನೇ ಅಲ್ವಾ ಬೇರೆಯವ್ರಿಗೆ ಪ್ರಾಬ್ಲಮ್ಮು. ಸೊ ಹಂಗಾಗಿ ಇಲ್ಲೇ ಎಲ್ಲ ಇವ್ರನ್ನ ಹಿಂದುಳಿಸ್ಬಿಟ್ರೆ, ಅಂದರೆ ಹಳೆ ಮೈಸೂರು ಭಾಗದವ್ರನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸಿ, ಅಂದರೆ ಹಿಂದುಳಿದ ಸ್ಥಿತಿಲಿ ತಂದು ಈ ಉತ್ತರ ಕರ್ನಾಟಕದವ್ರನ್ನ ಹಿಂದುಳಿದ ಸ್ಥಿತಿಲಿ ತಂದರೆ, ಸೊ ಇಬ್ಬರು ಹಿಂದುಳಿದ್ಬಿಡ್ತಾರೆ. ಆವಾಗ ಯಾರೋ ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಉತ್ತರ ಕರ್ನಾಟಕದವ್ರು ಮೈಸೂರು ಭಾಗದವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ಇವರು ಮುಂದುವರೆದ್ರು ಅಂತ. ಏನಕ್ಕೆ ಅಂದರೆ, ಇಬ್ಬರು ಹಿಂದುಳಿದಿರ್ತಾರಲ್ಲ. ಫಾರ್ ಎಕ್ಸಾಂಪಲ್ ಮೈಸೂರನ್ನ ಇನ್ನೊಂದು ಕಲಬುರಗಿ ಮಾಡಿಬಿಟ್ರೆ, ಮೈಸೂರು ಭಾಗನ ಇನ್ನೊಂದು ಕಲಬುರಗಿ ಭಾಗ ಮಾಡಿಬಿಟ್ರೆ ಅಲ್ವಾ. ಸೊ ಅದು ನಮ್ಮ ಕಾಂಗ್ರೆಸ್ ಅವರ ಒಂದು ಪ್ಲ್ಯಾನಿಂಗ್ ಇರ್ಬೋದು. ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಸಾಕಾಯಿತು ಗುರು, ಏನಂದರೆ ಈ ಹೊಸ ಸ್ಟೇಡಿಯಂ ಬಂದು ಅದನ್ನು ಮೈಸೂರು ಭಾಗಕ್ಕೆ ಕೊಟ್ಟಿದ್ದಾರೆ, ಹೊಸ ಸ್ಟೇಡಿಯಂ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಕೊಟ್ಟಿದ್ದಾರೆ ಅಂತ. ನೋ ಯು ಆರ್ ವೆರಿ ರಾಂಗ್. ಈ ಹೊಸ ಸ್ಟೇಡಿಯಂ ಬಂದು ಕೊಟ್ಟಿರೋದು ತಮಿಳ್ನಾಡು ಭಾಗಕ್ಕೆ. ಏನಕ್ಕೆ ಅಂದರೆ ಹೇಳ್ತೀನಿ ಕೇಳಿ. ಸೊ ಈ ಸ್ಟೇಡಿಯಂ ಕಟ್ತಾ ಇದ್ರಲ್ಲ, ಈ ಜಾಗದಿಂದ ತಮಿಳ್ನಾಡಿನ ಅಲ್ಲಿಯ ನಿಯರೆಸ್ಟ್ ಹಳ್ಳಿಗಳಿಗೆ ಅಥವಾ ಅಲ್ಲಿಯ ನಿಯರೆಸ್ಟ್ ಸಿಟಿಗಳಿಗೆ ಒಂದು 5 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಈ ಹೊಸ ಸ್ಟೇಡಿಯಮ್ಮು ಜಸ್ಟ್ ಒಂದು 5 ಕಿಲೋಮೀಟರ್ ಅಂತರದಲ್ಲಿ, ತಮಿಳ್ನಾಡು ಬಾರ್ಡ್ರ್ನ ಅಂತರದಲ್ಲಿ ಇದನ್ನು ಕಟ್ತಾ ಇರೋವಂಥದ್ದು. ಸೊ ಹಾಗಾಗಿ ಇದು ಹಳೆ ಮೈಸೂರು ಭಾಗಕ್ಕೆ ಬಂದಿಲ್ಲ, ಇದು ಬಂದು ತಮಿಳ್ನಾಡು ಭಾಗಕ್ಕೆ ಹೋಗಿರೋದು. ಸೊ ಹಾಗಾಗಿ ನೀವೇನಾದರೂ ಕೇಳಬೇಕು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಮತ್ತೊಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಏನಂತ ಕೇಳಬೇಕು ಅಂದರೆ, ಉತ್ತರ ಕರ್ನಾಟಕದವರು ಏನಕ್ಕೆಲ್ಲ ತಮಿಳ್ನಾಡು ಕೊಡ್ತಾ ಇದ್ದೀರಾ, ಯಾಕೆ ಉತ್ತರ ಕರ್ನಾಟಕ ಕೊಡ್ತಾ ಇಲ್ಲ, ತಮಿಳ್ನಾಡು ಕೊಡ್ತಾ ಇದ್ದೀರಾ ಅಂತ ಕೇಳಬೇಕು ನೀವು. ಏನಕ್ಕೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮೇಜರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಎಲ್ಲ, ಫಾರ್ ಎಕ್ಸಾಂಪಲ್ ಟೆಕ್ ಪಾರ್ಕ್ಸ್ ಆಗಿರ್ಬೋದು, ಇನ್ನು ಐಟಿ ಹಬ್ ಆಗಿರ್ಬೋದು, ಮತ್ತೊಂದು ಅಥವಾ ಹೊಸ ಸ್ಟೇಡಿಯಂ ಇವಾಗ ಕಟ್ತಾ ಇದ್ದಾರೆ, ಆನೇಕಲ್ ಸೂರ್ಯನಗರಲ್ಲಿ ಕಟ್ತಾ ಇದ್ದಾರಲ್ಲ, ಇದೆಲ್ಲ ತಮಿಳ್ನಾಡಿಗೆ ತುಂಬಾ ಹತ್ರ. ಫಾರ್ ಎಕ್ಸಾಂಪಲ್ ಈ ಕರೆಂಟ್ ಕಟ್ತಾ ಇರೋ ಸ್ಟೇಡಿಯಂ ಬಂದು ಒಂದು 5 ಕಿಲೋಮೀಟ್ರ್ ತಮಿಳ್ನಾಡಿಂದ. ಸೊ ಹಳೆ ಮೈಸೂರು ಭಾಗದವ್ರಂತೂ ಹೋಗೋಕ್ಕೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೈಸೂರಿಂದ ಈ ಸ್ಟೇಡಿಯಂಗೆ 200-250 ಕಿಲೋಮೀಟ್ರ್ ಆಗುತ್ತೆ. ಈಗ ವಿಧಾನಸೌಧದಿಂದಲೇ 45 ಕಿಲೋಮೀಟ್ರ್ ಪ್ಲಸ್ ಆಗುತ್ತೆ. ಸೊ ಹೆಂಗೆ ಹೋಗೋಕ್ಕಾಗುತ್ತೆ ಹಳೆ ಮೈಸೂರು ಭಾಗದವ್ರು ಆಗಿರ್ಬೋದು ಅಥವಾ ಕನ್ನಡಿಗರಾಗಿರ್ಬೋದು. ಸೊ ಅಲ್ಲಿ ಆ ಸ್ಟೇಡಿಯಂ ಕಟ್ತಾ ಇರೋ ಉದ್ದೇಶ ಏನಂದರೆ, ತಮಿಳ್ನಾಡು ಬಾರ್ಡರ್ಸ್ನ ಡೆವಲಪ್ಮೆಂಟ್ ಮಾಡೋ ಉದ್ದೇಶ. ಇದು ಹಳೆ ಮೈಸೂರು ಭಾಗಕ್ಕೆ ಏನು ಬಂದಿಲ್ಲ ಈ ಸ್ಟೇಡಿಯಂ, ತಮಿಳ್ನಾಡವ್ರನ್ನ ಇಂಪ್ರೂವ್ ಮಾಡೋ ಉದ್ದೇಶನೇ ನಮ್ಮ ಕಾಂಗ್ರೆಸ್ ಅವರು. ಸೊ ಹಾಗಾಗಿ ತಮಿಳ್ನಾಡಿನ ಬಾರ್ಡರ್ ಏರಿಯಾಗಳಲ್ಲಿ ಈ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ನೆಲ್ಲ ತೊಗೊಂಡೋಗಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ಇವರು ತಮಿಳ್ನಾಡಿನ ಹೊಸೂರಿಗೆ ಮೆಟ್ರೋ ಮಾಡಬೇಕು ಅಂತ ಇವರೆಲ್ಲ ಸ್ಟಾರ್ಟ್ ಮಾಡಿದ್ರು. ಬಟ್ ನಮ್ಮ ಕರಾವಳಿ ಇದು ಸಂಘಟನೆಗಳು, ನಮ್ಮ ಕನ್ನಡ ಸಂಘಟನೆಗಳು ಬಂದು ಅದನ್ನು ನಿಲ್ಲಿಸಿದ್ರು. ಏನಕ್ಕೆ ನೀವು ಹೊಸೂರನ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ನಿಮ್ಮ ಯೋಗ್ಯತೆಗೆ ನಮ್ಮದನ್ನೇ ಡೆವಲಪ್ ಮಾಡಿ ಕಾಂಗ್ರೆಸ್ಸಿಗರೇ ಅಂತ ಇವರೆಲ್ಲ ಎದ್ರು ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಹಾಗಾಗಿ ಹೊಸೂರಿಗೆ ಹೋಗ್ತಾ ಇರೋ ಮೆಟ್ರೋನ ನಿಲ್ಲಿಸಿದ್ರು. ಇಲ್ಲಾಂದರೆ ಇಷ್ಟೊಂದು ಹೊಸೂರಿಗೆ ಆಲ್ರೆಡಿ ಮೆಟ್ರೋ ಮಾಡಿ ಅಲ್ಲಿ ತಮಿಳ್ನಾಡು ಡೆವಲಪ್ಮೆಂಟ್ ಮಾಡಿಬಿಡ್ತಿದ್ರು ನಮ್ಮ ಕಾಂಗ್ರೆಸ್ಸಿಗರು. ಬಟ್ ಇವಾಗ ಏನಂದರೆ, ಅಫ್ಕೋರ್ಸ್ ಈಗ ಅಲ್ಲೊಂದು ಸ್ಟೇಡಿಯಂ ಆಗ್ತಾ ಇದ್ದಾರೆ, ಒಂದು ಸ್ಟೇಡಿಯಂ ಆದರೂ ಒಂದು ಮೆಟ್ರೋ ಬೇಕೇ ಬೇಕು. ಸೊ ಆ ಉದ್ದೇಶದಲ್ಲಾದ್ರೂ ಹೊಸೂರಿಗೊಂದು ಮೆಟ್ರೋ ಮಾಡಿಬಿಡೋಣ ಅನ್ನೋದೊಂದು ಪ್ಲ್ಯಾನು. ಸೊ ಹೊಸೂರಿಗೆಲ್ಲ ಮೆಟ್ರೋ ಆದರೆ ತಮಿಳ್ನಾಡೆಲ್ಲ ಸ್ವಲ್ಪ ಡೆವಲಪ್ ಆಗುತ್ತೆ. ಕಾಂಗ್ರೆಸ್ ಅವ್ರಿಗೆ 4 ಸೀಟ್ ಇದೆ ತಮಿಳ್ನಾಡಲ್ಲಿ ಈಗ ಅಟ್ ಪ್ರೆಸೆಂಟ್. ನೆಕ್ಸ್ಟ್ ಎಲೆಕ್ಷನ್ ಒಂದು 2 ಸೀಟ್ ಜಾಸ್ತಿ ಆಗಿ 6 ಸೀಟ್ ಬರ್ಬೋದು ಕಾಂಗ್ರೆಸ್ ಅವ್ರಿಗೆ. ಸೊ ಈ 2 ಸೀಟ್ ಜಾಸ್ತಿ ತೊಗೊಳಕ್ಕೆ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಆ ಸೈಡ್. ಆಮೇಲೆ ಇನ್ನೊಂದು ಏನಂದರೆ, ಈಗ ಅಫ್ಕೋರ್ಸ್ ಈಗ ಮೈಸೂರು ಭಾಗ ಯಾಕೆ ಡೆವಲಪ್ಮೆಂಟ್ ಆಗ್ತಿದೆ ಅಂತ ನಾರ್ತ್ ಕರ್ನಾಟಕದವ್ರು ಕೂಡ ಬ್ಲೇಮ್ ಮಾಡೋ ಆಗಲ್ಲ, ಆಮೇಲೆ ಬರಲ್ಲ.
ಅಲ್ವಾ. ಈಗ ತಮಿಳ್ನಾಡು ಬಾರ್ಡರ್ಸಲ್ಲಿ ಎಲ್ಲ ಪ್ರಾಜೆಕ್ಟ್ಗಳು ಹಾಕ್ಬಿಟ್ರೆ ಈಗ ನಾರ್ತ್ ಕರ್ನಾಟಕದವರು ನಮ್ಮ ಮೈಸೂರು ಭಾಗದವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ಅಥವಾ ಮೈಸೂರು ಭಾಗದವ್ರು ನಾರ್ತ್ ಕರ್ನಾಟಕದ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಈ ಸಮಾಜವಾದಿ ಸಿದ್ದರಾಮಯ್ಯ ಸಮಾಜವಾದಿತನನ ಒಂದು ನೆಪ ಮಾಡಿಕೊಂಡು ಈ ತಮಿಳ್ನಾಡು ಬಾರ್ಡ್ರಿಗೆ ಈ ಪ್ರಾಜೆಕ್ಟ್ನ ಕೊಡ್ತಾ ಇದ್ದಾರೆ. ಇಲ್ಲೇನಾದರೂ ಮ್ಯಾಚ್ ಗೀಚು ಏನೇ ಡೆವಲಪ್ಮೆಂಟ್ಸ್ ತೊಗೊಂಡ್ರು ಅದು ತಮಿಳ್ನಾಡು ಅವ್ರಿಗೆ ನೀವು ಮ್ಯಾಚ್ ನೋಡೋದಂತ. ಯಾಕೆಂದರೆ ಈಗ ನಾನು ಮೈಸೂರಿಂದ ಹೋಗಬೇಕು ಅಂದರೆ ನನಗೆ ಒಂದು 5 ಅವರ್ ಬೇಕು, ಹೋಗಿ ಬರೋಕ್ಕೆ ಒಂದು 10 ಅವರ್ ಒಂದು ದಿನ ಅಲ್ಲೇ ಆಗಿಬಿಡುತ್ತೆ. ಬಟ್ ತಮಿಳ್ನಾಡವ್ರಿಗೆ ಒಂದು 5 ಕಿಲೋಮೀಟರ್ ಅಲ್ಲೇ ಬೇಕಾದ್ರೆ ಕಾಲಲ್ಲಿ ನಡ್ಕೊಂಡು ಇಟ್ಕೊಂಡು ಸೈಕಲಲ್ಲಿ ಬಂದುಬಿಡ್ತಾರೆ ತಮಿಳ್ನಾಡು. ಆಮೇಲೆ ಅಲ್ಲಿ ಸುತ್ತಮುತ್ತ ಒಳ್ಳೊಳ್ಳೆ 5 ಸ್ಟಾರ್ ಹೋಟ್ಲುಗಳು ಅದು ಇದೆಲ್ಲ ಡೆವಲಪ್ಮೆಂಟ್ ತಮಿಳ್ನಾಡಲ್ಲೇ ಆಗುತ್ತೆ. ಅಕಸ್ಮಾತ್ ಇನ್ ಕೇಸ್ ಇವರೇ ನಾವು ಹೊಸೂರಿಗೆ ಮೆಟ್ರೋ ಮಾಡಿದ್ರಂತೂ ಅವ್ರಿಗೆ ಅದ್ದೂರಿ. ಸೊ ಹಾಗಾಗಿ ಇದನ್ನ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಶಾಂತಿ ತೊಗೊಳ್ಳಿ, ಸ್ವಲ್ಪ ಚೆನ್ನಾಗಿ ಆರಾಮಾಗಿದೆ. ಈ ಪ್ರಾಜೆಕ್ಟು ಹಳೆ ಮೈಸೂರು ಭಾಗಕ್ಕೆ ಏನು ಬಂದಿಲ್ಲ, ಈ ಪ್ರಾಜೆಕ್ಟ್ ಬಂದಿರೋದು ತಮಿಳ್ನಾಡು ಬಾರ್ಡ್ರಿಗೆ, ತಮಿಳ್ನಾಡು ಜನನ ಇಂಪ್ರೂವ್ ಮಾಡೋ ಉದ್ದೇಶ ಇದು ಕಾಂಗ್ರೆಸ್ ಅವ್ರದ್ದು. ಸೊ ಹಾಗಾಗಿ ಸ್ವಲ್ಪ ಶಾಂತಿಯಿಂದಿರಿ. ಯಾವುದೇ ಥರ ಡೆವಲಪ್ಮೆಂಟ್ಸು ನಮ್ಮಲ್ಲಿ ನಡೀತಾ ಇಲ್ಲ, ಕಂಪ್ಲೀಟ್ ಡೆವಲಪ್ಮೆಂಟ್ಸ್ ನಿಂತೋಗ್ಬಿಟ್ಟಿದೆ. ಆಮೇಲೆ ನಮ್ಮ ಯೂಸ್ಲೆಸ್ ವೇಸ್ಟ್ ಆಪೋಸಿಷನ್ ಲೀಡರ್ ಆರ್ ಅಶೋಕ್, ಈ ವ್ಯಕ್ತಿಗೆ ಅದೊಂದು ಚಾರ್ಮೇ ಇಲ್ಲ. ನನಗೆ MLA ಆಗೋಕ್ಕೂ ಲಾಯಕ್ಕಿಲ್ಲ ಈ ವ್ಯಕ್ತಿ. ಮತ್ತು ಈ ವಿಜಯೇಂದ್ರ ಅಪ್ಪನಿಂದ ಮಗ, ಈ ಒಂದು ಐ ಥಿಂಕ್ ಈ ಆಲ್ಸೋ ಡಸಂಟ್ ಹ್ಯಾವ್ ದಟ್ ಚಾರ್ಮ್. ಆಪೋಸಿಷನ್ ಲೀಡರ್ ಮೋಸ್ಟ್ಲಿ ಇವ್ರಿಗೂ BJP ಕಾಂಗ್ರೆಸ್ ಅವ್ರು ಇಬ್ಬರಿಗೂ ತಮಿಳ್ನಾಡು ಬೇಕು. ಸೊ ಹಾಗಾಗಿ ತಮಿಳ್ನಾಡು ಭಾಗದ ಡೆವಲಪ್ಮೆಂಟ್ ಆದರೆ ಇವ್ರಿಗೆ ಒಳ್ಳೆಯದು ಅನುಕೂಲ. ಹಾಗಾಗಿ ಎಲ್ಲ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಕೂಡ ಅಲ್ಲಿ ನಡೀತಿದೆ. ಹಳೆ ಮೈಸೂರು ಭಾಗಕ್ಕೆ ಯಾವುದೋ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಬರ್ತಾ ಇಲ್ಲ. ನಾವು ನಿಮ್ಮ ಥರನೇ ಇನ್ನೊಂದು ಕಲಬುರಗಿ ಆಗಿಬಿಡ್ತೀವಿ. ಸೊ ಆರಾಮಾಗಿರಿ ಉತ್ತರ ಕರ್ನಾಟಕದವರು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಕಮೆಂಟ್ಸ್ ಹಾಕೋ ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಸ್ಟೇಜ್ಗೆ ಬಂದುಬಿಡ್ತೀವಿ ಸದ್ಯದಲ್ಲೇ. ಇನ್ನೊಂದು 5 ವರ್ಷ ಕಾಂಗ್ರೆಸ್ ಇದ್ದರೆ ನಿಮ್ಮ ಸ್ಟೇಜ್ಗೆ ಬಂದುಬಿಡ್ತೀವಿ ನಾವು. ಚಲೋ ಬೈ, ಟೇಕ್ ಕೇರ್.